ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಇದು ಲಕ್ಷ ರೈತರಿಗೆ 3,23,000 ಜನ ರೈತರಿಗೆ ಪರಿಹಾರ ಹೋಗಬೇಕು. ಸರ್ಕಾರ ಹೇಳಿರ್ತಕ್ಕಂಥ ಅಂಕಿಅಂಶಗಳಲ್ಲಿ ಸರ್ಕಾರ ತಾನೇ ಸ್ವತಃ ಹೇಳ್ಕೊಟ್ಟಿರೋಕ್ಕೆ ಇನ್ನೂ 44,000 ಜನರಿಗೆ ಪರಿಹಾರ ಹೋಗಿ ಮುಟ್ಲಿಕ್ಕಾಗಿಲ್ಲ ಅಂತಕ್ಕಂಥ ಸರ್ಕಾರದ ಅಂಕಿಅಂಶ ಹೇಳುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು, ಮೊನ್ನೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು. ಆ ಸಂದರ್ಭದೊಳಗೆ ಹೇಳಿದ್ರು 40,000 ಮುಟ್ಟಿಲ್ಲ. ಯಾಕಂದ್ರೆ ಆಧಾರ ಮತ್ತೊಂದು ಲಿಂಕ್ ಇಲ್ಲ, ಬಾಡಿ ಮುಟ್ಟಿಲ್ಲ ಅಂತಕ್ಕಂಥದ್ದು ಒಂದು ನೆಪ ಹೇಳಿದ್ರು. ಆದ್ರೆ ರಾಜ್ಯ ಸರ್ಕಾರ ತನ್ನ ಕ್ಯಾಬಿನೆಟ್ ಒಳಗೆ ಪರಿಹಾರಕ್ಕೆ ದುಡ್ಡು ತೆಗಿತಾರೆ. ಎಷ್ಟು ತೆಗೆದಿರ್ಬೇಕಾಗಿತ್ತು ಅವರು, ಎಷ್ಟು ಲಾಸ್ ಏನಂತೇಳಿ ಸರ್ಕಾರ ಏನೋ ವರದಿ ಬಂದಿಲ್ಲ, ಅದ್ರ ಪ್ರಕಾರ ದುಡ್ಡು ತೆಗೆದಿರ್ಬೇಕಾಗಿತ್ತು. ಆದ್ರೆ ನಾವು ಲೆಕ್ಕ ಹಾಕಿ ನೋಡಿದ್ರೆ ಸರ್ಕಾರ ದುಡ್ಡು ತೆಗೆದಿಟ್ಟಿದ್ದು ಮತ್ತೆ ಹಾನಿ ಒಳಗೆ ಇರ್ತಕ್ಕಂಥದ್ದನ್ನು ಕಂಪೇರ್ ಮಾಡಿದ್ರೆ ಸರ್ಕಾರ ಸಾಕಷ್ಟು ಏನದ ಪ್ರಮಾಣದಲ್ಲಿ ದುಡ್ಡು ತೆಗೆದಿಟ್ಟಿಲ್ಲ. ಜನರಿಗೆ ಏನದ ಸುಳ್ಳು ಹೇಳಲಿಕ್ಕೆ, ಅದು ಏನದ ಮನೆಮಾಚಲಿಕ್ಕೆ, ಸರಿಯಾದಂತಹ ಅಂಕಿಅಂಶಗಳನ್ನ ಮತ್ತು ತನ್ನ ವಿಫಲತೆಯನ್ನು ಮನೆಮಾಚಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ. ಅಫ್ಕೋರ್ಸ್ ನಮ್ಗೆ ವಾಸ್ತವಾಂಶ ಗೊತ್ತು. ಕೇಂದ್ರ ಸರ್ಕಾರ NDRF ಮೂಲಕ ಘೋಷಣೆ ಮಾಡಿರ್ತಕ್ಕಂಥ ಪರಿಹಾರ ಸಾಲೋದಿಲ್ಲ, ಹೆಕ್ಟೇರ್ಗೆ 8,500 ರೂಪಾಯಿ ಸಾಲೋದಿಲ್ಲ ಅಂತಕ್ಕಂಥ ವಾಸ್ತವ ನಮ್ಗೆ ಗೊತ್ತು. ಅದನ್ನ ಹೆಚ್ಚಿಗೆ ಮಾಡಿ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ, ಅದನ್ನು ಸ್ವಾಗತ ಮಾಡಬೇಕು. ಆದ್ರೆ ತನ್ನ ಪಾಲು ಕೊಡಬೇಕಾಗಿತ್ತು. SDRF ಮೂಲಕ ಕರೆಕ್ಟ್ ಆಗಿ ಹೋಗಿ ಮುಟ್ಟಿಸ್ಬೇಕಾಗಿತ್ತು. ಆಲ್ರೆಡಿ ಜಿಲ್ಲಾಧಿಕಾರಿಗಳ ಇದ್ರೊಳಗ ರೊಕ್ಕ ಪಡಿಲಿಕ್ಕೆ ಅಂತ ಹೇಳ್ತಾರೆ. ಆದ್ರೆ ರೈತರಿಗೆ ರೊಕ್ಕ ಮುಟ್ಲಿಕ್ಕಾಗಿಲ್ಲ. ಮತ್ತೆ ಸರ್ಕಾರದವರು ಸಫಿಸಿಯೆಂಟ್ ಇರೋದು ಹೆಚ್ಚುವರಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಆ ಹೆಚ್ಚುವರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಅನುದಾನ ತೆಗೆದಿಟ್ಟಿಲ್ಲ. ಆ ಕಾರಣಕ್ಕೆ ರೈತರಿಗೆ ಪರಿಹಾರ ಮುಟ್ಟಿಲ್ಲ ಅಂತಕ್ಕಂಥ ವಾಸ್ತವನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನೊಳಗೆ ವಿಶೇಷವಾಗಿ ನಮ್ಮ ಜೇವರ್ಗಿ ಮತ್ತೆ ಯಡ್ರಾಮಿ ತಾಲೂಕು ಅಂದ್ರೆ ಜೇವರ್ಗಿ ಮತಕ್ಷೇತ್ರದ ಜನರಿಗೇನು ಸುಮಾರು ಈಗ ಇಡೀ ಜಿಲ್ಲೆಯೊಳಗೆ 40,000 ಜನರಿಗೆ ಮುಟ್ಟಿಲ್ಲ. ಇಲ್ಲಿ ಜೇವರ್ಗಿ 12,000 ಜನರಿಗೆ ಮುಟ್ಟಿಲ್ಲ ಅಂತಕ್ಕಂಥದ್ದು ಅಂದಾಜು. ನಿಜವಾಗಿರ್ತಕ್ಕಂಥ ಮಾಹಿತಿನ ಅಧಿಕಾರಿಗಳು ಕೊಡ್ಬೇಕಾಗ್ತದೆ. ಸುಮಾರು 12,000 ಜನರ ರೈತರ ಸಮಸ್ಯೆ ಇಲ್ಲ. ನಾವು ಇದನ್ನ ನಾಳೆ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಬಂದಾಗ ಹೇಳಲೇಬೇಕು ಅಂತಕ್ಕಂಥ ಮೊದಲನೇ. ಜೊತೆಗೆ